ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಒಂದು ಡೌಟನ್ನು ಕೇಳ್ತಿದ್ದಾರೆ. SSP ಸ್ಕಾಲರ್ಶಿಪ್ಪು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸಿಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಒಂದು ಕಮೆಂಟ್ಸನ್ನು ಮಾಡ್ತಿದ್ದಾರೆ, ಸ್ಕಾಲರ್ಶಿಪ್ ಬಗ್ಗೆ ಒಂದು ಡೌಟನ್ನು ಕೇಳ್ತಿದ್ದಾರೆ, ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಕುರಿತು ಏನೋ ಒಂದು ಡೌಟನ್ನು ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಪಕ್ಕಾ ಇನ್ಫಾರ್ಮೇಷನನ್ನು ಕೊಡ್ತೀನಿ. ತುಂಬ ಜನ ಕಮೆಂಟ್ಸ್ಗೆ ರಿಪ್ಲೈ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ಕ್ಲೀನಾಗಿ ಒಂದು ಅಪ್ಡೇಟನ್ನು ಆದಷ್ಟು ಬೇಗ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ನೋಡಿ, ಈ ಒಂದು SSP ಸ್ಕಾಲರ್ಶಿಪ್ ಈ ವರ್ಷ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸಿಗೆ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಅನ್ನು ಕೊಡ್ತೀನಿ. ಇಷ್ಟಕ್ಕೂ ಬರುತ್ತಾ ಇಲ್ವಾ, ಯಾಕೆ ಸ್ಟೂಡೆಂಟ್ಸಲ್ಲಿ ಈ ರೀತಿ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ಪಲ್ಲಿ ಮೊದಲಿಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿದೆಯಾ ಇಲ್ವಾ ಅಂತ ಕೇಳೋದಾದ್ರೆ 100% ಆಗ್ತಿದೆ. ಈಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಅಲ್ಲಿ ನಿಮ್ಗೊಂದು ಮೋಡ್ ಆಫ್ ಅಡ್ಮಿಷನ್ ಆದರೆ ಅಲ್ಲಿ ಮೋಡ್ ಆಫ್ ಅಡ್ಮಿಷನ್ ಆದರೆ ಅಲ್ಲಿ ನಿಮ್ಗೊಂದು ತೋರಿಸುತ್ತೆ. ಆ ಒಂದು ಮೋಡ್ ಆಫ್ ಅಡ್ಮಿಷನಲ್ಲಿ ನೀವು ಒಂದು ಕೌನ್ಸಿಲಿಂಗಿಂದ ಹೋಗಿದ್ದೀರಾ, ಇಲ್ಲ ಅಂತಂದರೆ ವಿತೌಟ್ ಕೌನ್ಸಿಲಿಂಗಿಂದ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಎರಡು ಆಪ್ಷನ್ ಆದರೆ ಇರುತ್ತೆ. ನೀವು ವಿತೌಟ್ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿರ್ತೀರಾ, ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕ್ಲಿಕ್ ಮಾಡಿರ್ತೀರಾ, ನೀವು ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡಿದ್ರಾ. ಮೊದಲಿಗೆ ನಿಮ್ಗೊಂದು ಕನ್ಫರ್ಮೇಷನ್ ಆದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಆದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಿದೆ. ಓಕೆನಾ, ಸ್ಟೂಡೆಂಟ್ಸ್ ಯಾರಾದರೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗ್ತಿಲ್ಲ ಅಂತ ಇದ್ದೋಗಿದ್ರೆ 15ನೇ ತಾರೀಕುವರೆಗೂ ಇನ್ನೂ ಟೈಮ್ ಆದರೆ ಇದೆ, ಹೋಗಿ ಅಪ್ಲೈನ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ಆದಮೇಲೆ ಸ್ಟೂಡೆಂಟ್ಸಲ್ಲಿ ಒಂದು ಕನ್ಫ್ಯೂಸ್ ಆದರೆ ಕ್ರಿಯೇಟ್ ಆಗಿದೆ. ಇಷ್ಟಕ್ಕೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾಕೆ ಈ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಮೊದಲಿಗೆ ನೋಡಿ, 21-22 ಅಕಾಡೆಮಿಕ್ ಇಯರ್ ಏನಿತ್ತು, 21-22 ಅಕಾಡೆಮಿಕ್ ಇಯರಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ರಿಸೀವ್ ಆಗಿತ್ತು 21-22 ಅಕಾಡೆಮಿಕ್ ಇಯರಲ್ಲಿ. ಅಲ್ಲಿ ಮತ್ತು ಅವಾಗ ಏನು ಅನೌನ್ಸ್ ಮಾಡಿದ್ರು ಡಿಪಾರ್ಟ್ಮೆಂಟ್ ಕಡೆಯಿಂದ, ಈ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಸ್ಟೂಡೆಂಟ್ಸು ಒಂದಿಷ್ಟು ಪ್ರೊಟೆಸ್ಟನ್ನು ಮಾಡಿದ್ರು, ಒಂದಿಷ್ಟು ಸ್ಟ್ರೈಕನ್ನು ಮಾಡಿದ್ರು, ಆದಷ್ಟು ಜಿಮೇಲ್ಸ್ ಮಾಡಿದ್ರು, ಆದಷ್ಟು SSP ಡಿಪಾರ್ಟ್ಮೆಂಟ್ಸ್ಗೆ ಫೋನ್ನ ಮಾಡಿ ರಿಕ್ವೆಸ್ಟನ್ನು ಮಾಡಿಕೊಂಡ್ರು. ಆಗೇನಾಯಿತು ಅಂದರೆ 21-22 ಅಕಾಡೆಮಿಕ್ ಇಯರಲ್ಲಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಪೆಂಡಿಂಗ್ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂತು. ಈ ವರ್ಷನೂ ನೋಡಿ, ನಿಮಗೆ ಯಾವುದೇ ಥರದ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆದರೆ ಕೊಟ್ಟಿಲ್ಲ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು. ಪ್ರತಿ ವರ್ಷನೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗ್ತಿದೆಯಾ ಅಂತಂದರೆ ಹೌದು ಸಿಗ್ತಿದೆ. ಏನು ಮಾಡ್ತಾರೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಅನೌನ್ಸ್ ಮಾಡ್ತಿದ್ರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಂದಿಷ್ಟು ಪ್ರೊಟೆಸ್ಟು ಮತ್ತೊಂದೆಲ್ಲ ಮಾಡಿದ ಆದಮೇಲೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಸಿಗ್ತಿದ್ದು. ಈ ವರ್ಷನೂ ನಿಮ್ಮ ಒಂದು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡಲೇಬೇಕಾಗುತ್ತೆ. ಯಾಕಂತಂದರೆ ಈಗ ನಿಮಗೆ ಸ್ಕಾಲರ್ಶಿಪ್ ಕೊಡಲ್ಲ ಅನ್ನೋ ಹಾಗಿದ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲೇ ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಇದ್ದರೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇಲ್ಲ ಅಂತ ತೋರಿಸಬೇಕಿತ್ತು. ಸೊ ಆ ಥರ ಏನಿಲ್ಲ, ನಿಮ್ಮ ಒಂದು ಅಪ್ಲಿಕೇಶನನ್ನು ರಿಸೀವ್ ಮಾಡ್ಕೋತಿದ್ದಾರೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಬರುವಂಥ ಚಾನ್ಸಸ್ ಆದರೆ ಇದೆ. ಯಾಕೆ ಅಂತಂದರೆ ಈ ವರ್ಷ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 24-25 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ಸ್ ಏನಿದೆ ಸ್ಟೂಡೆಂಟ್ಸ್ಗೆ, ಇದರ ಒಂದು ಪ್ರೋಸೆಸ್ ಆದರೆ ಸ್ವಲ್ಪ ಬೇಗ ಆದರೆ ನಡೀತಿದೆ. ಅಂದರೆ ಸ್ಟೂಡೆಂಟ್ಸ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ರಿಸೀವ್ ಆಗೋದಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಎಲ್ಲನೂ ಈ ವರ್ಷ ಸ್ವಲ್ಪ ಸ್ಪೀಡಪ್ ಆಗ್ತಿದೆ. ಈಗಾಗಲೇ 24-25 ಅಕಾಡೆಮಿಕ್ ಇಯರಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ಸು ಸ್ಟೂಡೆಂಟ್ಸ್ಗೆ ರಿಸೀವ್ ಆಗ್ತಿದೆ. ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ PMSS ಎಲಿಜಿಬಲ್ ಇದ್ದವ್ರಿಗೆ ಅವ್ರಿಗೆ ಬರ್ತಿದೆ. ಆ್ಯಂಡ್ ಹಾಗೇನು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಲಿಜಿಬಲ್ ಇರುವಂಥ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಬರ್ತಿದೆ. ಈ ಒಂದು ಫೀ ರಿಇಂಬರ್ಸ್ಮೆಂಟ್ ಅಮೌಂಟ್ ಅಂತ ಏನು ಬರುತ್ತೆ, ಶುಲ್ಕ ಮರುಪಾವತಿ ಅಂತ ಹೇಳ್ಬಿಟ್ಟು, ಅದಿನ್ನೂ ಸದ್ಯಕ್ಕಾದರೆ ಸ್ಟಾರ್ಟ್ ಆಗಿಲ್ಲ. ಯಾಕಂತಂದರೆ ಇದರ ಒಂದು ಲಾಸ್ಟ್ ಡೇಟ್ ಇನ್ನೂ ಕ್ಲೋಸ್ ಆಗಿಲ್ಲ. ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು 15ನೇ ತಾರೀಕು ಕ್ಲೋಸ್ ಆಗುವಂಥ ಚಾನ್ಸಸ್ ಆದರೆ ಇದೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಕ್ಲಿಯರಾಗಿ ಆದರೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಪೆಂಡಿಂಗ್ ಇದ್ದೀರೋ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಈ ವರ್ಷ ನೀವು ನೋಡಿ, ನನಗೆ ಮ್ಯಾಕ್ಸಿಮಮ್ ಬರುವಂತಹ ಒಂದು ಕಮೆಂಟ್ಸ್ ಏನು ಅಂತ ಅಂದರೆ, ನಮ್ಗೆ ಇನ್ನೂ ಫೀ ರಿಇಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಅಮೌಂಟ್ ತೋರಿಸ್ತಾ ಇಲ್ಲ ಅಲ್ವಾ, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಲ್ವಾ ಅಂತ ಕೇಳ್ತಿದ್ದಾರೆ. ಅದೆಲ್ಲದ್ರ ಬಗ್ಗೆ ಸಪ್ರೇಟ್ ವೀಡಿಯೋಸನ್ನು ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೊಂದು ಕ್ಲಾರಿಫಿಕೇಶನ್ ಕೊಡೋದು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಈ ವರ್ಷ ಬರುವಂಥ ಚಾನ್ಸಸ್ ಆದರೆ ಇದಾವೆ. ಬರಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ಲೂ ಒಂದು ಅಫಿಷಿಯಲ್ ಆಗಾದರೆ ಡಿಕ್ಲೇರ್ ಆದರೆ ಮಾಡಿಲ್ಲ, ನಿಮ್ಮ ಒಂದು ಅಪ್ಲಿಕೇಶನ್ಸನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ನಿಮ್ಮದನ್ನು ವೆರಿಫಿಕೇಷನ್ ಆದರೆ ಮಾಡ್ತಾರೆ. ಇಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಒಂದು ಅಫಿಷಿಯಲ್ ಆಗಾದರೆ ಅನೌನ್ಸ್ ಮಾಡಿಲ್ಲ. ಇದರ ರಿಲೇಟೆಡ್ ಏನಾದರೂ ಚೇಂಜಸ್ ಆದರೆ, ಏನಾದರೂ ಅಪ್ಡೇಟ್ಸ್ ಬಂದರೆ, ಅಫಿಷಿಯಲ್ ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೂಡೆಂಟ್ಸಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ, ತುಂಬ ಜನ ಕಮೆಂಟ್ಸನ್ನು ಮಾಡ್ತಿದ್ದಾರೆ ಪ್ರತಿ ವಿಡಿಯೋ ಕೆಳಗಡೆ. ನನಗೊಂದು ಸುಮಾರು 100 ಕಮೆಂಟ್ಸು, 70 ಕಮೆಂಟ್ಸು, 40 ಕಮೆಂಟ್ಸು ಈ ರೀತಿ ಕಮೆಂಟ್ಸ್ ಆದರೆ ಬರ್ತಿದ್ದಾವೆ. ಸೊ ನೀವೇನು ಹೇಳ್ತಿದ್ದೀರಾ, ನಮಗೆ ರೆಸ್ಪಾನ್ಸೇ ಮಾಡ್ತಿಲ್ಲ,
ರೆಸ್ಪಾನ್ಸೇ ಮಾಡ್ತಿಲ್ಲ ಅಂತ ನೋಡಿ ಪ್ರತಿ ವಿಡಿಯೋ ಕೆಳಗಡೆ ಒಂದು 70 ಕಾಮೆಂಟ್ಸು 40 ಕಾಮೆಂಟ್ಸ್ ಬಂದರೆ ನನಗೂ ರೆಸ್ಪಾನ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆದರೆ ಆಗ್ತಿದೆ. ಸೊ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂತಂದರೆ ಮೋಸ್ಟ್ ಆಫ್ ದಿ ಕಾಮೆಂಟ್ಸ್ ಯಾವ ರಿಲೇಟೆಡ್ ಇರುತ್ತೋ ಅದರ ಬಗ್ಗೆ ನಿಮ್ಗೊಂದು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಿಮ್ದು ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೂ ಎಲ್ಲ ಕಮೆಂಟ್ಸನ್ನು ಓದ್ತೀನಿ. ಕಮೆಂಟ್ಸ್ ಓದಿದ್ದ ಆದಮೇಲೆ ಸ್ಟೂಡೆಂಟ್ಸ್ಗೆ ಯಾವ ಅಪ್ಡೇಟ್ ನೀಡಿದೆ, ಯಾವುದ್ರ ಬಗ್ಗೆ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ನಾನು ನಿಮಗೆ ಅಪ್ಡೇಟ್ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಆ ಥರದ ಕಂಟಿನ್ಯೂಸ್ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. 1 or 2 ಇಲ್ಲ ಅಂತಂದರೆ ನನಗೊಂದು ಬರುವಂಥ 40-50 ಕಾಮೆಂಟ್ಸಲ್ಲಿ ಒಂದು 5 to 10 ಕಾಮೆಂಟ್ಸ್ ನೆಗೆಟಿವ್ ಕಾಮೆಂಟ್ಸ್ ಬಂದ್ರೂ ನಾನು ಇದ್ರ ಬಗ್ಗೆ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ಟೂಡೆಂಟ್ಸಿಗೆ ನನ್ನಿಂದ ಹೆಲ್ಪ್ ಆಗ್ತಿದೆ, ಅವ್ರಿಗೆ ಅಪ್ಡೇಟ್ಸ್ ಬಗ್ಗೆ ಗೊತ್ತಿದ್ದಾವೆ, ನಾವು ಏನು ಮಾಡಬೇಕು, ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಅಪ್ಲಿಕೇಶನ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ, ಇದರ ಒಂದು DBT ಯಾವ ರೀತಿ ಇರುತ್ತೆ, ಮತ್ತೊಂದು ಎಲ್ಲದ್ರ ಬಗ್ಗೆಯೂ ಸಹ ನಾನು ಸಪ್ರೇಟ್ ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ, ಮುಂದೆನೂ ಸಹ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ಜಸ್ಟ್ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.